ಇವತ್ತಿನ ವಿಡಿಯೋದಲ್ಲಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸಲ್ಲಿ ಎಕ್ಸಸೈಸ್ 5.4 ಎಕ್ಸಸೈಸಲ್ಲಿ ಫಸ್ಟ್ ಮೇಯ್ನ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಬೈ ಡಿವಿಷನ್ ಮೆಥಡ್ ಅಂತ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ಕ್ವಶನ್ ಯಾವುದಿದೆ, 2304. ಸೊ ಫಸ್ಟ್ ಕ್ವಶನ್ 2304 ಅಂತ ಇದೆ. ಸೊ 2304 ಅಂತ ಇದೆ. ಸೊ ಇದರಲ್ಲಿ ಸ್ಟೆಪ್ ವೈಸ್ ನಾವು ಮಾಡ್ತಾ ಹೋದರೆ ನಮಗೆ ಡಿವಿಷನ್ ಮೆಥಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಸ್ಟೆಪ್ ಏನಿದೆ ಗ್ರೂಪಿಂಗ್ ಅಂತ ಇದೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಗ್ರೂಪಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ 4 ಡಿಜಿಟ್ ಇತ್ತು ಅಂತ ಅಂದರೆ 2 ಗ್ರೂಪ್ಸ್ ಆಗುತ್ತೆ. ಅದೇ 3 ಡಿಜಿಟ್ಸ್ ಇತ್ತು ಅಂತ ಅಂದರೆ ಇದು ಫಸ್ಟ್ ಗ್ರೂಪ್ ಆಗುತ್ತೆ, ಇದು ಸೆಕೆಂಡ್ ಗ್ರೂಪ್ ಆಗುತ್ತೆ. ಸೊ ಇದೇ ಥರನೇ 5 ಡಿಜಿಟ್ಸ್ ಇತ್ತು ಅಂತ ಅಂದರೆ ಇದು ಫಸ್ಟ್ ಗ್ರೂಪ್ ಆಗುತ್ತೆ, ಇದು ಸೆಕೆಂಡ್ ಗ್ರೂಪು, ಇದು ಥರ್ಡ್ ಗ್ರೂಪ್ ಆಗುತ್ತೆ. ಸೊ ಇಲ್ಲಿ ನಮಗೆ ಕ್ವಶನ್ ಕೊಟ್ಟಿರೋದು 4 ಡಿಜಿಟ್ ನಂಬರ್ಸ್. ಸೊ 4 ಡಿಜಿಟ್ ನಂಬರ್ಸ್ ಇದ್ದಾಗ 23 ಅನ್ನೋದು ಫಸ್ಟ್ ಗ್ರೂಪು, 04 ಅನ್ನೋದು ಸೆಕೆಂಡ್ ಗ್ರೂಪ್ ಆಗುತ್ತೆ. ಸೊ ಈಗ ಏನು ಮಾಡಬೇಕು ಅಂತಂದರೆ ಡಿವಿಷನ್ ಮೆಥಡ್ ಸ್ಟೆಪ್ 1 ಗ್ರೂಪಿಂಗ್ ಆಯಿತು. ದೆನ್ ಸ್ಟೆಪ್ 2 ಏನು ಮಾಡಬೇಕು, ನಿಯರೆಸ್ಟ್ ಸ್ಕ್ವೇರ್ ನಂಬರ್. ಸೊ 23ಗೆ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಯಾವುದು, ಒಂದು 4 4s 16 ಬರುತ್ತೆ, ಇನ್ನೊಂದು 5 5s 25 ಬರುತ್ತೆ. ಸೊ ಇದು 23 ಇದೆ. ಸೊ 23 ಎಲ್ಲಿ ಬರುತ್ತೆ, 16 ಮತ್ತು 25 ಮಿಡಲಲ್ಲಿ 23 ಬರುತ್ತೆ. 25 ಏನಾಯಿತು, ಬಿಗ್ಗರ್ ನಂಬರ್ ಆಯಿತು. ಸೊ ಅದಕ್ಕೋಸ್ಕರ ನಾವು ಯಾವ ಸ್ಕ್ವೇರ್ ನಂಬರ್ ತೊಗೊತೀವಿ ಅಂದರೆ 4 4s 16, 4 4s 16 ಅಂತ ಹೇಳಿ ತೊಗೊತೀವಿ. ಸೊ ಇದನ್ನು ಸ್ಟೆಪ್ 3 ಏನಂತ ಹೇಳಿರೋದು, ಸಬ್ಟ್ರ್ಯಾಕ್ಟ್ ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 13ನಲ್ಲಿ 6 ಹೋದರೆ 7, ಇಲ್ಲಿ 1 - 1 0 ಆಗುತ್ತೆ. ದೆನ್ ಸ್ಟೆಪ್ 4, ಸ್ಟೆಪ್ 3 ಸಬ್ಟ್ರ್ಯಾಕ್ಟ್ ಆಯಿತು. ಸ್ಟೆಪ್ 4 ಏನಿರೋದು ನೆಕ್ಸ್ಟ್ ಗ್ರೂಪ್ ಯಾವುದು, 0 ಮತ್ತು 4, ಇದನ್ನು ಇಳಿಸ್ಕೋಬೇಕು, 0 4. ನೆಕ್ಸ್ಟ್ ಸ್ಟೆಪ್ 5 ಏನು, ಸೈಡ್ ಎಡಿಷನ್ ಅಂತ ಇದೆ. ಸೊ ಸೈಡ್ ಎಡಿಷನ್ ಅಂತ ಅಂದರೆ ಏನು ಮಾಡಬೇಕು, ಈ 4ನ ಏನು ಮಾಡಬೇಕು, ಇಲ್ಲಿರೋ 4ನ ಇಲ್ಲಿ ಪ್ಲಸ್ ಮಾಡಬೇಕು. ಸೊ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. ಸ್ಟೆಪ್ 6 ಏನು, ಅಗೈನ್ ಸ್ಕ್ವೇರ್ ನಂಬರ್ ಫಾರ್ ಕ್ಯಾನ್ಸಲೇಷನ್. ಯಾವುದನ್ನ ಕ್ಯಾನ್ಸಲೇಷನ್ ಅಂತ ಅಂದರೆ 704ನ ಕ್ಯಾನ್ಸಲ್ ಮಾಡೋದು. ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ನಮಗೆ 8 ಜೊತೆ ಯಾವ ಸ್ಕ್ವೇರ್ ನಂಬರ್ನ ನಾವು ಹಾಕಿದ್ರೆ ನಮಗೆ 704 ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ 8 ಜೊತೆ 1 × 1 ಹಾಕಿದ್ರೆ, ಇಲ್ಲಿ 1 ಹಾಕಿದ್ವಿ ಅಂದರೆ ಇಲ್ಲಿ 1 ಹಾಕಿದ್ವಿ ಅಂದರೆ ಇಲ್ಲೂ 1 ಹಾಕಬೇಕು, ಇಲ್ಲಿ 2 ಹಾಕಿದ್ವಿ ಅಂದರೆ ಇಲ್ಲೂ 2 ಹಾಕಬೇಕು. ಸೊ 81 × 1 ಅಂತ ಮಾಡಿದ್ರೆ 81 ಆಗುತ್ತೆ. ಸೊ ಅದೇ ಥರನೇ 82 × 2 ಈ ಥರ ಮಾಡ್ತಾ ಹೋದರೆ ನಮಗೆ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಲಾಸ್ಟ್ ನಂಬರ್ ಯಾವುದು, 4 ಅಂತ ಬಂದಿದೆ. ಸೊ 4 ಅಂತ ನಂಬರ್ ಬರುವಂಥ ಸ್ಕ್ವೇರ್ ನಂಬರ್ ಯಾವುದು ಅಂತ ನೋಡಬೇಕು. ಒಂದು 2 2s 4 ಬರುತ್ತೆ, ಒಂದು. ಇನ್ನೊಂದು 8 8s 64. ಸೊ ಲಾಸ್ಟ್ ಡಿಜಿಟ್ ನಮಗೆ 2 × 2 ಮಾಡಿದ್ರೆ 4 ಬರುತ್ತೆ, ಇನ್ನೊಂದು 8 × 8 ಮಾಡಿದ್ರೆ 64 ಬರುತ್ತೆ. ಸೊ ಇಲ್ಲೂ 4 ಬಂತು, ಇಲ್ಲೂ 4 ಬಂತು. ಸೊ ನಮಗೆ 8 ಜೊತೆ ಒಂದು 2 ಅಥವಾ 8. ಸೊ ಇವೆರಡು ನಂಬರಲ್ಲೇ ನಮಗೆ 704 ಕ್ಯಾನ್ಸಲ್ ಆಗುತ್ತೆ. ಸೊ ಅದು ಯಾವುದು ಅಂತ ಹೇಳಿ ನೋಡಬೇಕು. ಸೊ ಫಸ್ಟು 82 × 2 ಚೆಕ್ ಮಾಡಿ ನೋಡಬೇಕು. 2 2s 4, 2 8s 16. ಸೊ ಅಲ್ಲಿಗೆ 164 ಆಯಿತು. 704 ಇಲ್ಲಿರೋದು. ಸೊ ಅದಕ್ಕೋಸ್ಕರ ಇದು ಬರಲ್ಲ. ನೆಕ್ಸ್ಟ್ 88ನ್ನು ಹಾಕಬೇಕೀಗ. 88 × 8
8 8s 64, 6 ಕ್ಯಾರಿ, 8 8s 64 ಪ್ಲಸ್ 6 ಎಷ್ಟಾಯಿತು 70. ಸೊ ಅಲ್ಲಿಗೆ 704. ಸೊ ಅಲ್ಲಿಗೆ ನಾವು ಯಾವ ನಂಬರ್ನ ಹಾಕಿದ್ರೆ ಬರುತ್ತೆ 8. ಸೊ 8 ಹಾಕಿದ್ರೆ ಬರುತ್ತೆ. ಸೊ ಇಲ್ಲಿ 8 ಹಾಕಿದ್ವಿ ಅಂದರೆ ಇಲ್ಲೂ 8 ಹಾಕಬೇಕು. ಸೊ ಅಲ್ಲಿಗೆ 88 ಇಂಟು 8 ಎಷ್ಟಾಯಿತು 704 ಆಯಿತು. ಸೊ ಇದನ್ನ ಮೈನಸ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 2304 ಎಷ್ಟು ಬಂತು 48. ಇದು ಆನ್ಸರ್ ಆಗಿರೋದು.